ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ವ್ಲಾಗ್ಸ್. ಇದು ಶುಕ್ರವಾರದ ದಿನದ ಕಂಪ್ಲೀಟ್ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ತಿಂಡಿಗೆ ನಾನಿಲ್ಲಿ ಅಕ್ಕಿ ಮಸಾಲೆ ರೊಟ್ಟಿ ಜೊತೆ ಕಾಂಬಿನೇಷನ್ ಆಗಿ ಹೀರೆಕಾಯ್ದು ಸಿಪ್ಪೆ ಚಟ್ನಿ ಮಾಡ್ತಾಯಿದ್ದೀನಿ. ಹಿಂದಿನ ದಿನ ರಾತ್ರಿಗೆ ಹೀರೆಕಾಯಿ ಪಲ್ಯ ಮಾಡಿದ್ದೆ ಅಲ್ವಾ, ಅದ್ರದ್ದು ಸಹ ವ್ಲಾಗ್ ಹಾಕಿದ್ದೀನಿ. ಸೊ ಅದ್ರದ್ದು ಸಿಪ್ಪೆ ಏನಿದೆಯಲ್ಲ ಅದನ್ನೆಲ್ಲ ತೆಗೆದು ಒಂದು ಪ್ಲೇಟ್ನಲ್ಲಿ ನಾನು ಆಲ್ರೆಡಿ ಇಟ್ಕೊಂಡಿದ್ದೆ. ಅದನ್ನು ಒಂದು ರಾತ್ರಿ ಫ್ರಿಜ್ಜಲ್ಲಿಟ್ಟು ನೆಕ್ಸ್ಟ್ ಡೇ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ಇದರಿಂದ ಸಿಪ್ಪೆ ಚಟ್ನಿ ಮಾಡೋದಕ್ಕೆ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಇದಕ್ಕೆ ಬೆಳ್ಳುಳ್ಳಿ, ಕರಿಬೇವು, ಜೀರಿಗೆ, ಮೆಣಸು ಮತ್ತು ಜೀರಿಗೆ, 1 ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಇವಿಷ್ಟನ್ನೂ ಸ್ವಲ್ಪ ಎಣ್ಣೆ ಕಾದ ನಂತರ ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಇದ್ದರೆ 1 ಸ್ಪೂನ್ ಆಗೋಷ್ಟು ಹಾಕ್ಕೊಳ್ಳಿ. ಕಡಲೆಬೇಳೆ ಖಾಲಿ ಆಗಿತ್ತು, ಸೊ ಹಾಗಾಗಿ ನಾನು ಬರೀ ಉದ್ದಿನಬೇಳೆ ಮಾತ್ರ ಹಾಕಿದ್ದೀನಿ. ಬೆಳ್ಳುಳ್ಳಿನ ಮತ್ತು ಹಸಿಮೆಣಸಿನ್ಕಾಯಿನ ಜಜ್ಜಿಬಿಟ್ಟು ಹಾಕಿ. ಸ್ವಲ್ಪ ಬೆಳ್ಳುಳ್ಳಿ ಏನೋ ನಾನು ಕಟ್ ಮಾಡಿ ಹಾಕಿದ್ದೆ, ಆದರೆ ಹಸಿಮೆಣಸಿನ್ಕಾಯಿ ಇದು ಜೀರಿಗೆ ಮೆಣಸಿನ್ಕಾಯಿ ಆಗಿರೋ ಕಾರಣ ಹಾಗೆಯೇ ಹಾಕಿಬಿಟ್ಟಿದ್ದೆ. ಒಂದು 5ರಿಂದ 6 ಅದು ಈ ರೀತಿ ಸಿಡಿದ್ಬಿಡ್ತು ಎಣ್ಣೆಯಲ್ಲಿ. ಸದ್ಯ ಮುಖಕ್ಕೆಲ್ಲ ಏನೂ ಆಗಲಿಲ್ಲ. ಇನ್ನೇನು ಸಿಡಿಯುತ್ತೆ ಮತ್ತೆ ಅಂತ ಅಂದ್ಬಿಟ್ಟು ಈ ಹೀರೆಕಾಯ್ದು ಸಿಪ್ಪೆ ಏನಿದೆಯಲ್ಲ ಅದನ್ನು ಹಾಕಿದೆ ಇವಾಗ. ಸೊ ನಾರ್ಮಲ್ ಹಸಿಮೆಣಸಿನ್ಕಾಯಿ ಆದ್ರೂ ಅಷ್ಟೇ ಒಂದು ಸ್ವಲ್ಪ ಕಟ್ ಮಾಡಿಬಿಟ್ಟು ಹಾಕಿದ್ರೆ ಈ ರೀತಿ ಸಿಡಿಯೋದಿಲ್ಲ. ಈ ಸಿಪ್ಪೆ ಒಂದು ಅರ್ಧ ಭಾಗ ಆಗೋಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಕಲರ್ ಚೇಂಜ್ ಆಗುತ್ತೆ, ಸ್ವಲ್ಪ ಸಾಫ್ಟ್ ಆಗುತ್ತೆ. ಅದಾದ ನಂತರ ಇದಕ್ಕೆ 1 ಕಪ್ ಆಗೋಷ್ಟು ಹಸಿ ತೆಂಗಿನಕಾಯಿ ಮತ್ತು ಒಂದು ಸಣ್ಣ ಗೋಲಿ ಗಾತ್ರ ಆಗೋಷ್ಟು ಹುಣಸೆ ಹಣ್ಣನ್ನು ನಾನು ಒಂದು ಸ್ವಲ್ಪ ನೀರಿನಲ್ಲಿ ನೆನೆಸಿಟ್ಟಿದ್ದೆ, ಅದನ್ನು ಸಹ ಇದಕ್ಕೆ ಹಾಕಿ ಜಸ್ಟ್ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ನ ಆಫ್ ಮಾಡಿ ಬಿಟ್ಬಿಡಿ. ಅದೇ ಬಿಸಿನಲ್ಲೇ ಈ ಹೀರೆಕಾಯಿ ಸಿಪ್ಪೆನೂ ಇನ್ನೂ ಸ್ವಲ್ಪ ಸಾಫ್ಟ್ ಆಗುತ್ತೆ. ಹಾಗೆಯೇ ತೆಂಗಿನಕಾಯಿ, ಹುಣಸೆ ಹಣ್ಣು ಎಲ್ಲವೂ ಸ್ವಲ್ಪ ಸಾಫ್ಟ್ ಆಗುತ್ತೆ. ಇವಾಗ ತಣ್ಣಗಾದ ನಂತರ ಇದನ್ನು ಮಿಕ್ಸಿ ಜಾರಿಗೆ ಸೇರಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಇವಾಗಲೇ ಬೇಕಾದ್ರೂ ಹಾಕ್ಕೋಬೋದು, ನಾನು ಸ್ವಲ್ಪ ಲಾಸ್ಟಲ್ಲಿ ಹಾಕ್ತೀನಿ. ರುಚಿಗೆ ಸ್ವಲ್ಪ ಉಪ್ಪನ್ನ ಹಾಕಿ ಇದನ್ನು ನುಣ್ಣದಾಗಿ ಅರಿಯೋದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಮೊದಲಿಗೆ ಸ್ವಲ್ಪ ತರಿಯಾಗಿ ರುಬ್ಬಿ ಇಟ್ಕೊಳ್ಳಿ. ಕೊನೆಯಲ್ಲಿ ಇದಕ್ಕೆ 1 ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ, ನೀರೇನು ಹಾಕೋದು ಬೇಡ, ಜಸ್ಟ್ ಹಾಗೇ ಪಲ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ತರಿ ಥರ ಆಗಬೇಕು ಕೊತ್ತಂಬರಿ, ಅಲ್ಲಲ್ಲಿ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ ಚಟ್ನಿನಲ್ಲಿ. ನೋಡಿ ಇಷ್ಟೇ. ಇದನ್ನು ಇವಾಗ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಗಟ್ಟಿ ಚಟ್ನಿ ಇಷ್ಟಪಡೋರು ಹಾಗೆ ತಿನ್ಬೋದು. ನಾನು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಬೇಕಿದ್ದರೆ ಇದಕ್ಕೆ ಎಕ್ಸ್ಟ್ರಾ ಮೇಲ್ಗಡೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಕರಿಬೇವು, ಒಣಮೆಣಸಿನ್ಕಾಯ್ದು ಒಗ್ಗರಣೆ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಮತ್ತೆ ಎಣ್ಣೆ ಹಾಕಬೇಕಲ್ಲ, ಹುರಿಯೋದಕ್ಕೇ ಎಣ್ಣೆ ಹಾಕಿರ್ತೀವಿ ಅಂತ ಅಂದ್ಬಿಟ್ಟು ನಾನಿಲ್ಲಿ ಹಾಗೇ ಇಟ್ಟಿದ್ದೀನಿ. ಚಟ್ನಿ ಹಾಗೆ ತಿನ್ನೋದಕ್ಕೂ ಚೆನ್ನಾಗಿದೆ. ನೋಡಿ, ಆ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕಿರೋದಕ್ಕೆ ಆ ಸ್ವಲ್ಪ ತರಿ ಥರ ಕೊತ್ತಂಬರಿ ಸೊಪ್ಪದು ಕಾಣುತ್ತೆ ಚಟ್ನಿನಲ್ಲಿ, ತುಂಬಾ ಚೆನ್ನಾಗಿರುತ್ತೆ. ಅದು ನಾರ್ಮಲ್ ಕಾಯಿ ಚಟ್ನಿ ಮಾಡ್ಬೇಕಾದ್ರೂ ಅಷ್ಟೇ, ಫಸ್ಟೇ ಕೊತ್ತಂಬರಿ ಸೊಪ್ಪು ಹಾಕೋದಕ್ಕಿಂತ ಚಟ್ನಿನ ರುಬ್ಬಿ ಲಾಸ್ಟಲ್ಲಿ ನೀವು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ಟೆಕ್ಸ್ಚರು ಮತ್ತು ಕಲರು ಅಷ್ಟೇ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿ ಬರುತ್ತೆ. ಅಪ್ಪ ಬಂದಿದ್ದರು ಅಲ್ವಾ, ಸೊ ಅವರಿಗೆ ಫಸ್ಟ್ ತಿಂಡಿನ ಇಲ್ಲಿ ಸರ್ವ್ ಮಾಡಿದ್ದೀನಿ. ಅಪ್ಪ ಮೈಸೂರಿಗೆ ಹೋಗೋದಿತ್ತು, ಸೊ ಹಾಗಾಗಿ ರೆಡಿಯಾಗಿ ತಿಂಡಿ ತಿನ್ಕೊಂಡು ಅವರು ಮೈಸೂರಿಗೆ ಹೊರಟರು. ಇನ್ನು ನೆಕ್ಸ್ಟ್ ಇಲ್ಲಿ ಮಧ್ಯಾಹ್ನದ ಲಂಚ್ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಲಂಚ್ಗೆ ಸ್ವಲ್ಪ ಸಬ್ಬಸಿಗೆ ಸೊಪ್ಪಿನ ಬೋಂಡ, ಚಿತ್ರಾನ್ನ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಏಕೆಂದರೆ ಬೆಳಗ್ಗೆ ಫೋನ್ ಮಾಡಿ ಹೇಳಿದ್ರು ನಮ್ಮ ಅಕ್ಕ, ಭಾವ ಅವರೆಲ್ಲ ಬರ್ತಾಯಿದ್ದೀವಿ ಮಧ್ಯಾಹ್ನ ಹಾಸನ್ಗೆ ಅಂತ. ಸೊ ಹಾಗಾಗಿ ನಾನು ಟೊಮೆಟೊ ಬಾತು, ಚಿತ್ರಾನ್ನನೋ ಬಿಸಿಬೇಳೆ ಬಾತೋ ಏನಾದರೂ ಮಾಡೋಣ ಅಂತ ಕೇಳಿದೆ. ಬಟ್ ಮಕ್ಕಳು ಅಲ್ಲಿ ಹೋಟೆಲಲ್ಲೇ ಪಲಾವು ಅದೆಲ್ಲ ತಿಂದ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಚಿತ್ರಾನ್ನ ಮಾಡು ಸಾಕು, ಸಿಂಪಲ್ಲಾಗಿ ಟ್ರಾವೆಲ್ ಮಾಡೋದಲ್ವ, ಜಾಸ್ತಿ ಊಟನೂ ಸೇರೋದಿಲ್ಲ ಅಂತ ಅಂದರು. ಸೊ ಹಾಗಾಗಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಚಿತ್ರಾನ್ನದೇನು ನಾನು ರೆಸಿಪಿ ತೋರಿಸ್ತಾ ಇಲ್ಲ. ಇಲ್ಲಿ ಸಬ್ಬಸಿಗೆ ಸೊಪ್ಪಿನ ಬೋಂಡಾಗಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸಬ್ಬಸಿಗೆ ಸೊಪ್ಪು, ಹಸಿಮೆಣಸಿನ್ಕಾಯಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಮತ್ತು ಖಾರದ ಪುಡಿ, ಸ್ವಲ್ಪ ಕಾಳು, ಸ್ವಲ್ಪ ಚಿಟಕಿ ಆಗೋಷ್ಟು ಸೋಡಾ, ರುಚಿಗೆ ಉಪ್ಪು, ಇವಿಷ್ಟನ್ನು ಹಾಕಿ ಕಲಸಿ ಇಟ್ಕೊಂಡು ಇದನ್ನು ನಿಮಗೆ ಯಾವ ಸೈಜಿಗೆ ಬೇಕೋ, ದಪ್ಪ ಬೇಕಾದರೆ ದಪ್ಪ ರೌಂಡಾಗಿ ಮಾಡ್ಬೋದು, ಇಲ್ಲ ಚಿಕ್ಕದಾಗಿ ಬೇಕು ಅಂದರೆ ಚಿಕ್ಕದಾಗಾದರೂ ಸಹ ನೀವು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಬೋದು.
ಬೆಳಗ್ಗೆ ಅವ್ರು ಫೋನ್ ಮಾಡಿದಾಗ್ಲೇ ಅಂದ್ಕೊಂಡಿದ್ದೆ ನಾನು ಕರೆಕ್ಟಾಗಿ 1:30 ಅಥವಾ 1:15 ಅಷ್ಟರಲ್ಲಿ ಬರ್ತೀರಾ ಅಂತ. ಕರೆಕ್ಟಾಗಿ 1:30ಗೆ ಬಂದರು. ಸೊ ಆ ಟೈಮಿಂಗ್ಸ್ಗೆ ಕರೆಕ್ಟಾಗಿ ನಾನು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅವ್ರು ಬೆಳಗ್ಗೆ ಫೋನ್ ಮಾಡ್ತಿದ್ದ ಹಾಗೆಯೇ ಏನಾದರೂ ಸ್ವೀಟ್ ಮಾಡೋಣ ಅಂತ ಅಂದ್ಬಿಟ್ಟು ಕ್ಯಾರೆಟ್ದು ಬಾಸುಂದಿ ಮಾಡಿ ಆಲ್ರೆಡಿ ಅದನ್ನು ಫ್ರಿಡ್ಜ್ನಲ್ಲಿ ಎತ್ತಿಟ್ಟಿದ್ದೆ. ಯಾಕೆಂದರೆ ಬಾಸುಂದಿ ಅಂದ ತಕ್ಷಣ ಅದು ಸ್ವಲ್ಪ ಕೋಲ್ಡಾಗಿ ತಿಂದ್ರೇ ಚೆನ್ನಾಗಿರುತ್ತೆ. ಸೊ ಇನ್ನು ಅವರು ಬರ್ತಿದ್ದ ಹಾಗೆಯೇ ಇಲ್ಲಿ ಬೋಂಡಾಗೆಲ್ಲ ರೆಡಿ ಮಾಡಿ ಇಡ್ತಾಯಿದ್ದೀನಿ. ಚಿತ್ರಾನ್ನ ಆಲ್ರೆಡಿ ಕಲಸಿ ಇಟ್ಟಿದ್ದೆ. ಇನ್ನೇನು ಮಜ್ಜಿಗೆ ಮಾಡೋದಿತ್ತು ಅಷ್ಟೇ. ಸೊ ಹಾಗಾಗಿ ಮೊಸರು ಪ್ಯಾಕೆಟ್ನ ಓಪನ್ ಮಾಡಿ ಇಲ್ಲಿ ಮಜ್ಜಿಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಬಿಸಿ ಬಿಸಿ ಬೋಂಡ ತಿನ್ನೋದಕ್ಕೆ ಊಟದ ಜೊತೆ ಚೆನ್ನಾಗಿರುತ್ತೆ. ಫಸ್ಟೇ ಬೇಯಿಸಿಟ್ಬಿಟ್ರೆ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ. ಗರ್ಗರಿಯಾಗಿದ್ದರೆ ಊಟದ ಜೊತೆ ಚೆನ್ನಾಗಿರುತ್ತಲ್ವ ಅಂತ ಅಂದ್ಬಿಟ್ಟು ಅವ್ರು ಇನ್ನೇನು ಊಟಕ್ಕೆ ಕೂರೋದೊಂದು 5 ನಿಮಿಷ ಅನ್ನೋ ಹಾಗೆ ನಾನಿಲ್ಲಿ ಬೋಂಡ ಹಾಕ್ತಾಯಿದ್ದೀನಿ. ಇವಳು ನಮ್ಮ ಅಕ್ಕ ಸುಮಾರು ಜನ ನೀವು ಒಬ್ಬರೇನಾ, ನಿಮ್ಗೆ ಅಕ್ಕ ತಂಗಿರು ಯಾರೂ ಇಲ್ವಾ, ಅಣ್ಣ ತಮ್ಮಂದಿರು ಯಾರೂ ಇಲ್ವಾ ಅಂತ ಮೆಸೇಜ್ ಮಾಡ್ತೀರಾ. ನನಗಿರೋದು ಒಬ್ಬಳೇ ಅಕ್ಕ, ನಾವಿಬ್ಬರು ಹೆಣ್ಮಕ್ಳು, ಅಪ್ಪ ಅಮ್ಮಂಗೆ ಅಷ್ಟೇ, ಅಣ್ಣ ತಮ್ಮ ಯಾರೂ ಇಲ್ಲ. ಇವಳಿರೋದು ಬೆಂಗಳೂರು ಆನೇಕಲ್ಲಲ್ಲಿ. ಸೊ ಅಪರೂಪಕ್ಕೆ ಬರ್ತಾ ಇರ್ತಾರೆ ಅಷ್ಟೇ. ಇವಾಗ ಹೆಂಗಿದ್ರು ಇಯರ್ ಎಂಡ್ ಅಲ್ವಾ, ಚೆನ್ನಾಗಿ ಟ್ರಿಪ್ ಹಾಕ್ಕೊಂಡಿದ್ದಾರೆ ಮಂಗಳೂರು, ಉಡುಪಿ ಆ ಕಡೆ. ಇನ್ನು ಮಂಗಳೂರಿಗೆ ಹೋಗಬೇಕು ಅಂದರೆ ಬೆಂಗಳೂರಿಂದ ಹಾಸನಕ್ಕೆ ಬಂದೇ ಹೋಗಬೇಕು, ಅದರಲ್ಲೂ ನಮ್ಮ ಹೈವೇ ರೋಡಲ್ಲೇ ಹೋಗಬೇಕು. ಸೊ ಹಾಗಾಗಿ ಲಂಚಿಗೆ ಮಾತ್ರ ಬರ್ತೀವಿ, ಜಾಸ್ತಿ ಹೊತ್ತು ಉಳಿಯೋದಿಲ್ಲ, ಬರೀ ಅರ್ಧ ಗಂಟೆ ಅಷ್ಟೇ ಟೈಮು ಅಂತ ಅಂದಿದ್ರೆ ಬೇಗ ಬೇಗ ರೆಡಿ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಯಾರಾದರೂ ನೆಂಟರು ಸಡನ್ನಾಗಿ ಬಂದಾಗ ಅಥವಾ ಬರ್ತಾರೆ ಅಂತ ಅಂದಾಗ ಏನಾದರೂ ಸ್ಪೆಷಲ್ ಮಾಡಲೇಬೇಕು. ನಾರ್ಮಲಾಗಿ ನಾವು ಅನ್ನ ಸಾಂಬಾರೇ ಮಾಡೋದು ಅಂತ ಅಂದರೆ ಏನಪ್ಪ ಅಂತ ಅನಿಸುತ್ತೆ, ಬರೋದೇ ಅಪರೂಪ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ಸ್ಪೆಷಲಾಗಿರಲಿ ಅಂತ ಅಂದ್ಬಿಟ್ಟು ಕ್ಯಾರೆಟ್ ಬಾಸಂದಿ, ಬೋಂಡ ಎಲ್ಲ ಮಾಡಿದೆ. ಇನ್ನು ಸ್ನ್ಯಾಕ್ಸ್ ಎಲ್ಲ ನಮ್ಮ ಮನೆಯಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ, ಚಕ್ಲಿ, ನಿಪ್ಪಿಟ್ಟು, ಚಿಪ್ಸು, ಅದು ಇದು ಅಂತ. ಸೊ ಅದನ್ನೇ ಕೊಡೋದ್ರ ಬದಲು ನಾವೇ ಕೈಯಾರೆ ಮಾಡಿ ತಿನ್ಸಿದ್ರೆ ಚೆನ್ನಾಗಿರುತ್ತಲ್ವ ಅಂತ ಅಂದ್ಬಿಟ್ಟು ಅವರು ಒಂದು 5-10 ನಿಮಿಷ ಆಗ್ತಿದ್ದ ಹಾಗೆಯೇ ಎಲ್ಲರಿಗೂ ಊಟಕ್ಕೆ ಇಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ಮತ್ತು ಅವರು ಅಲ್ಲಿ ಮಂಗಳೂರಿಗೆ ಹೋಗಬೇಕಾಗಿತ್ತಲ್ವ, ಇನ್ನು ಲೇಟ್ ಆಗಿಬಿಟ್ರೆ ಘಾಟ್ ಸೆಕ್ಷನು ಟ್ರಾಫಿಕ್ ಆಗಿಬಿಡುತ್ತೆ, ಇನ್ನು ವೀಕೆಂಡ್ ಬೇರೆ ಬಂತಲ್ವ. ಸೊ ಬೇಗ ಹೋಗ್ಬಿಡ್ತೀವಿ ಅಂತ ಅಂದ್ಬಿಟ್ಟು ಬೇಗ ಬೇಗ ಊಟ ಮಾಡ್ಕೊತಾಯಿದ್ರು. ಅವ್ರು ಊಟ ಮಾಡ್ಕೋಬೇಕಾದ್ರೆ ಹಿತೈಷು ಅವ್ರ ಜೊತೆಗೇ ಕೂತ್ಕೊಂಡು, ಅವ್ನು ಬೆಳಗ್ಗೆ ಲೇಟಾಗಿ ತಿಂಡಿ ತಿಂದಿದ್ದ, ಆದ್ರೂ ಅವ್ರ ಜೊತೆಗೆ ಕೂತ್ಕೊಂಡು ನಾನು ಊಟ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವ್ರ ಜೊತೆಗೆ ಕೂತ್ಕೊಂಡು ಅವನೂ ಸಹ ಊಟ ಮಾಡ್ಕೊಂಡ. ಅದನ್ನೊಂದು ಅರ್ಧ ರೊಟ್ಟಿ ತಿಂದ ಅಷ್ಟೇ ಬೆಳಗ್ಗೆದು. ನಮ್ಮ ಅಕ್ಕನ ಹೆಸರು ಕೃತಿ ಅಂತ, ಭಾವನ ಹೆಸರು ಲೋಹಿತ್. ಇವರಿಬ್ಬರು ಅಕ್ಕನಿಗೆ ಹೆಣ್ಮಕ್ಳು. ದೊಡ್ಡವಳ ಹೆಸರು ಶುಚಿ, ಚಿಕ್ಕವಳು ಶ್ರೀಯಾ. ಇವಳು ನಮ್ಮ ಇಡೀ ಫ್ಯಾಮಿಲಿಲಿ ಇವಳೊಬ್ಬಳು ಲೆಫ್ಟಿ. ಅವಳು ಯಾವಾಗಲೂ ಲೆಫ್ಟ್ ಹ್ಯಾಂಡಲ್ಲೇ ತಿನ್ನೋದು, ಲೆಫ್ಟ್ ಹ್ಯಾಂಡಲ್ಲೇ ಬರೆಯೋದು. ಸೊ ಹಾಗಾಗಿ ಯಾರೂ ಕಮೆಂಟ್ ಮಾಡಬೇಡಿ, ಇದೇನು ಮಗು ಲೆಫ್ಟ್ ಹ್ಯಾಂಡಲ್ಲಿ ತಿಂತಾಯಿದೆ, ರೈಟ್ ಹ್ಯಾಂಡಲ್ಲಿ ಕಲಿಸಿ ಅಂತ. ಚಿಕ್ಕ ವಯಸ್ಸಿಂದನೂ ಹಾಗೆ ಅವಳಿಗೆ ಬಂದಿರೋದು. ಸೊ ಹಾಗಾಗಿ ಅವಳು ಲೆಫ್ಟ್ ಹ್ಯಾಂಡಲ್ಲೇ ಎಲ್ಲನೂ ಮಾಡೋದು. ಸೊ ಇನ್ನು ನೈಟ್ ಡಿನ್ನರ್ಗೆ ಮಧ್ಯಾಹ್ನ ಉಳಿದಿದ್ದನ್ನೇ ನಾವು ಇಲ್ಲಿ ತಿಂತಾಯಿದ್ದೀವಿ. ನಾನು ಚಿತ್ರಾನ್ನ ಹಾಕ್ಕೊಂಡೆ, ಹಿತೈಷ್ ಚಿತ್ರಾನ್ನ ಬೇಡ ನನಗೆ ಅಂತ ಅನ್ನ ಸಾಂಬಾರು. ಪ್ರದೀಪ್ ಅಲ್ಲಿ TV ನೋಡ್ಕೊಂಡು ತಿಂತಾ ಇದ್ದಾರೆ. ಸೊ ಇಲ್ಲಿಗೆ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ.